ಜಗತ್ತು ಅವರ ಜೀವನ ಹಸನವಾಗಲಿ, ಖುಷಿಯಾಗಿರಲಿ, ವರ್ಷ ಪೂರ್ತಿ ದುಡಿಯುತ್ತ ಕೈಗಳು ಶ್ರೇಷ್ಠವಾಗಲಿ, ಪೌರ ಕಾರ್ಮಿಕರಿಗೆ ಒಳ್ಳೆದಾಗಲಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರು ಸೇರಿ ದೀಪ ಬೆಳಗಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಶ್ರಮಜೀವಿಗಳು, ಶ್ರಮಿಕರ ದಿನಾಚರಣೆ, ದುಡಿಯುವ ಕೈಗಳಿಗೆ ಒಂದು ಗೌರವ. ಇವತ್ತಿನ ಕಾರ್ಯಕ್ರಮ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಶಾಸ್ತ್ರೋತ್ತರವಾಗಿ ಉದ್ಘಾಟನೆಗೊಳಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಚಪ್ಪಾಳೆ ಮೂಲಕ ಗೌರವಿಸಬೇಕು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಮಾನವೀಯರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಈಗಾಗಲೇ ಸರ್ ಅವರು ಹೊಗಳಿರ್ತಕ್ಕಂಥ ಮಾತು ತುಂಬಾ ವಿಶೇಷವಾದಂಥ ಮಾತು. ಆಲದ ಮರ, ನಮ್ಮ ಮಾನವಿಗೆ 2 ಆಲದ ಮರ ಅನ್ನುವಂಥ ವಿಶೇಷವಾಗಿ ಗುರುತಿಸಿಕೊಂಡ್ರು. ಸೊ ಸರ್ ಅವ್ರನ್ನ, ಶ್ರೀ NS ಬೋಸರಾಜ್ ಅವರನ್ನ ಈ ಕಾರ್ಯಕ್ರಮದ ಉದ್ಘಾಟನಾ ನುಡಿಯಲ್ಲಿ ಮಾತಾಡಬೇಕಾಗಿ ಕೇಳ್ಕೊಳ್ತೇವೆ. ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘ ಶಾಖಾ ಮಾನ್ವಿ ಹಮ್ಮಿಕೊಂಡಿರ್ತಕ್ಕಂಥ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಂಪನಾಯ್ಕ ಅವರೇ ಇರ್ಬೋದು. ಸ್ವಚ್ಛತೆ ಭಾಳ ಅತಿ ಮುಖ್ಯವಾಗಿರ್ತಕ್ಕಂಥ ಆ ಸ್ವಚ್ಛತಾ ಕಾರ್ಯಕ್ರಮ ಜವಾಬ್ದಾರಿ ಎಲ್ಲ ಪೌರ ಕಾರ್ಮಿಕರ ಮೇಲೆ ಇರ್ತದೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪಟ್ಟಣ ಪ್ರದೇಶಗಳಿಗೆ ಬರ್ತಾ ಇದ್ದಾರೆ. ಪಟ್ಟಣ ಪ್ರದೇಶಕ್ಕೆ ಬರ್ತಕ್ಕಂಥ ಪ್ರತಿ ವರ್ಷ ಪರ್ಸೆಂಟೇಜ್ ಭಾಳ ಹೆಚ್ಚಾಗ್ತಾ ಇದೆ. ಹಾಗಾಗಿ ಪಟ್ಟಣ ಹಾಗೂ ನಗರಗಳ ಪ್ರದೇಶಗಳಲ್ಲಿ ಇವತ್ತು ಈ ಪೌರ ಕಾರ್ಮಿಕರ ಜವಾಬ್ದಾರಿ ಭಾಳ ಹೆಚ್ಚಾಗಿದೆ. ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ಸಹಿತ ಅದನ್ನು ಗುರುತಿಸಿ ಪೌರ ಕಾರ್ಮಿಕರಿಗೆ ನೀಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕೆಂಬ ಒಂದು ಉದ್ದೇಶ ರಾಜ್ಯ ಸರ್ಕಾರದಿದೆ. ಆ ದಿಶೆಯಲ್ಲಿ ಚರ್ಚೆ ನಡೀತಾ ಇದೆ. ಮೂಲಭೂತ ಸೌಲಭ್ಯಗಳು ಪೌರ ಕಾರ್ಮಿಕರಿಗೆ ಒದಗಿಸಬೇಕೆಂಬುದು ಈ ಸರ್ಕಾರದ ಒಂದು ಮಾತಾಗಿದೆ. ಆ ದಿಶೆಯಲ್ಲಿ ಇವತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಮಗಿರ್ತಕ್ಕಂಥ ಕುಂದುಕೊರತೆಗಳನ್ನು